ಮದ್ದೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಎಂ ಉದಯ್ ಸಾರ್ ಅವರಲ್ಲಿ ಒಂದು ಮನವಿ. ಈಗಾಗಲೇ ಕಳೆದ ಕೆಲವು ತಿಂಗಳ ಹಿಂದೆ ಸರ್ಕಾರಿ ಜಾಗಗಳನ್ನು ಕೆಲವು ಪ್ರಭಾವಿಗಳು ಅಂದಿನ ಪುರಸಭೆಯ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ಕಾರಿ ಜಾಗವನ್ನು ತಮ್ಮ ಸ್ವಾಧೀನಕ್ಕೆ ಪಡೆದುಕೊಂಡಿರುತ್ತಾರೆ ಮತ್ತು ಹಲವರು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿರುತ್ತಾರೆ. ಆದ್ದರಿಂದ ತಾವು ದಯಮಾಡಿ ಈ ಕೂಡಲೇ ಈ ವಿಚಾರದ ಬಗ್ಗೆ ಗಮನ ಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿ ತಮ್ಮಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಲು ಇಷ್ಟಪಡುತ್ತೇನೆ. ಮದ್ದೂರಿನ ಶಿವಪುರದಲ್ಲಿರುವ ಸ್ಮಶಾನ ಅತ್ಯಂತ ದುಸ್ಥಿತಿಯಲ್ಲಿದೆ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ಅಗಲ ಇದೆಯಾ ಸ್ಮಶಾನ, ಅಷ್ಟು ಅಗಲಕ್ಕೂ ಮಂಡಿ ಉದ್ದ ಗಿಡ ಗೆಂಡೆಗಳು ಬೆಳ್ಕೊಂಡು 90 ಭಾಗ ಮುಳ್ಳಿಂದನೇ ಕೂಡಿದೆ. ಒಂದು ವೇಳೆ ಯಾರಾದರೂ ಶವ ಸಂಸ್ಕಾರ ಮಾಡೋಕ್ಕೆ ಹೋದರೆ, ಅಥವಾ ಕಾರ್ಯ ಮಾಡೋಕ್ಕೆ ಹೋದರೆ ಮುಳ್ಳು ಚುಚ್ತವೆ. ಯಾವ ಥರ ಅಂದರೆ, ನಾವು ತೆಳುವಾದ ಚಪ್ಪಲಿ ಹಾಕೊಂಡು ಏನಾರು ಹೋದರೆ ಆ ಚಪ್ಪಲಿಗೆ ಮುಳ್ಳು ಚುಚ್ಕೋತವೆ, ಅಷ್ಟೊಂದು ಮುಳ್ಳೆಲ್ಲ ತುಂಬಿಕೊಂಡಿದೆ. ಮತ್ತು ಅಲ್ಲಿ ಜಾಗನೇ ಕಾಣಲ್ಲ, ಆ ಥರ ಗಿಡ ಗೆಂಡೆ ಎಲ್ಲ ಬೆಳ್ಕೊಂಡಿದೆ. ಆದ್ದರಿಂದ ತಾವು ಈ ಕೂಡಲೇ ದೊಡ್ಡ ಮನಸ್ಸು ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ಈಗೇನು ಸ್ಮಶಾನದಲ್ಲಿ ಇರ್ತಕ್ಕಂಥ ಗೋರಿಗಳು, ಕಲ್ಲುಗಳು ಎಲ್ಲನೂ ಸಹ ಸಂಪೂರ್ಣವಾಗಿ ನೆಲಸಮ ಮಾಡಿ ಒಂದು ಕಡೆ ಅದೆಲ್ಲನೂ ತಳ್ಳಿ ಹೊಸದಾಗಿ ಒಂದಷ್ಟು ಟಿಪ್ಪರ್ಗಳಲ್ಲಿ ಹೊಸ ಮಣ್ಣನ್ನು ಹಾಕಿಸಿ ಒಂದು ಮಟ್ಟ ಮಾಡಿದ್ರೆ ಆ ಮುಳ್ಳುಗಳು ಬೆಳೆದಂಗೆ ಅವು ತಡೆಯಬಹುದು ಮತ್ತು ಸ್ಮಶಾನನೂ ಬಹಳ ನೀಟಾಗಿ ಕಾಣ್ತದೆ. ಮತ್ತು ಮುಂದೆ ಯಾರೇ ಶವ ಸಂಸ್ಕಾರ ಮಾಡಿದ್ರೂ ಕಲ್ಲು ನೆಡಬಾರ್ದು, ಗೋರಿನ ಕಟ್ಟಬಾರ್ದು ಅಂತೇಳಿ ಒಂದು ಆದೇಶ ಹೊರಡಿಸ್ಬೇಕಾಗುತ್ತೆ. ಇದ್ರ ಜೊತೆಗೆ ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಮಳೆಗಾಲ ಬಂತು ಅಂದರೆ ಮಳೆಯಲ್ಲಿ ನೆನಿಬೇಕಾಗುತ್ತೆ, ಬೇಸಿಗೆಯಲ್ಲಿ ಬಿಸಿಲಲ್ಲಿ ಒಣಗಬೇಕಾಗುತ್ತೆ. ಆದ್ದರಿಂದ ಕೂತ್ಕೊಳ್ಳೋಕ್ಕೆ ಒಂದು ಆಸನದ ವ್ಯವಸ್ಥೆ ಮತ್ತು ನೆರಳು ಮತ್ತು ಬಿಸಿಲಿಂದ ಮತ್ತು ಮಳೆಯಿಂದ ನಮಗೆ ರಕ್ಷಣೆ ಕೊಡೋದಕ್ಕೆ ಶೀಟ್ ಹಾಕಿಸಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ಮದ್ದೂರು ಗ್ರಾಮಸ್ಥರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇನೆ.